ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಂದು ಮಕ್ಕಳ ಶಾಲಾ ವಾರ್ಷಿಕೋತ್ಸವ ತುಂಬಾ ಸಡಗರದಿಂದ ನಡೆಯಿತು. ಶಾಲೆಯ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಫೈರೋಜ್ ಬೇಗಂ ಅವರು ಉದ್ಘಾಟಿಸಿ ಮಕ್ಕಳಿಗೆ ಶಾರದಾ ದೇವಿಯು ಒಳ್ಳೆಯ ವಿದ್ಯೆ, ವಿನಯ ಮತ್ತು ಜ್ಞಾನವನ್ನ ಕರುಣಿಸಿ ಮಕ್ಕಳು ಮುಂದೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಬೆಳೆಯಲಿ ಎಂದು ಹಾರೈಸಿ ದೀಪ ಹಚ್ಚುವುದರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಮಕ್ಕಳೊಂದಿಗೆ ಶಿಕ್ಷಕರು ಒಳ್ಳೆಯ ಬಾಂಧವ್ಯ ಹೊಂದಿದರೆ ಮಕ್ಕಳಿಗೆ ಶಿಕ್ಷಣವು ತುಂಬಾ ಅನುಕೂಲವಾಗಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೆಯ ಬೆಳಕನ್ನ ನೀಡುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಮಕ್ಕಳು ಸಡಗರದಿಂದ ಪ್ರಾರ್ಥನೆ, ಭಕ್ತಿ ಗೀತೆಗಳನ್ನು ಹಾಡಿದರು. ವಿವಿಧ ನೃತ್ಯಗಳ ಪ್ರದರ್ಶನ ನೀಡಿದರು. ತುಂಬಾ ಸಂಭ್ರಮ ಸಂತಸದಿಂದ ಗುರುಗಳಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಹ ಶಿಕ್ಷಕರು, ಗುರು ಬೃಂದದವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಫೈರೋಜ್ ಬೇಗಂ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖ್ಯ ಶಿಕ್ಷಕರಾದ ಸಿದ್ದಪ್ಪ ಎಸ್ಬಿ, ಎಸ್ಟಿಎಂಸಿ ಅಧ್ಯಕ್ಷ ಮಂಜುನಾಥ್ ಟಿಎ, ನಾಗರಾಜ್ ನಾಯಕ, ಶ್ರೀಮತಿ ರಮ್ಯಾ ಎಸ್ಆರ್, ಶ್ರೀಮತಿ ಲೇಪಾಕ್ಷಿ ಕೆ, ರಂಗನಾಥ್ ಕೆಆರ್, ಅಂಬಿಕಾ ಎಂಎಸ್, ನಾಗವೇಣಿ ಕೆ, ಹಿಂದುಮತಿ, ವೀಣಾ ಧನಂಜಯ ಕೆಆರ್, ಶೈಲಜಾ ರತ್ನಾದೇವಿ, ಶಿವಣ್ಣ ಸಹ ಶಿಕ್ಷಕರು ಎಲ್ಲ ಮಕ್ಕಳು ಭಾಗವಹಿಸಿದರು. ವರದಿ ಸುರೇಶ್ ಎನ್ಯು, ಕೊರಟಗೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹಿರಿಯರು ಶಿರಾ ತಾಲೂಕಿಂದ ವರ್ಗಾವಣೆಯಾಗಿ ಬಂದಿದ್ದಾರೆ. ನರಸಿಂಹಯ್ಯ ಸರ್ ಅವರು ಮುಖ್ಯ ಶಿಕ್ಷಕರು, ಇವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೋರು ಚಪ್ಪಾಳೆಯನ್ನು. ಹಾಗೇನೆ ಮತ್ತೋರ್ವರು ಶಿರಾ ತಾಲೂಕಲ್ಲಿ ಇಟ್ಕೊಂಡಿರ್ತಕ್ಕಂಥ ಶಾಲೆ ಅಂತಲೇ ಮಕ್ಕಳ ಈ ಕಡೆ ಕೇಳಿಸ್ಕೊಂಡ್ರು, ಮೈಕ್ ಬಿಟ್ಟು ನಾನು ಬಂದ್ರೆ ಅಲ್ಲಿ ಗ್ಯಾರಂಟಿ ವಜಾ ನಿಮಗೆ. ಕಳ್ಳಂಬೆಳ ಶಾಲೆ ಯಾರಾದ್ರೂ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಆ ಶಾಲೆಯನ್ನ ಮಾದರಿಯನ್ನಾಗಿಟ್ಕೊಂಡು ನಾನು ಸಹ ಅವ್ರಿಗೇನು ಚೆನ್ನಾಗಿ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕಳ್ಳಂಬೆಳ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿಕೊಂಡು ನಾವು ಇವತ್ತು ಅಭಿವೃದ್ಧಿಯನ್ನ ಪಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಶಾಲೆಯನ್ನು. ನೋಡ್ಲಿಕ್ಕೆ ಯಾವ ಕಾನ್ವೆಂಟ್ಗಿಂತಲೂ ಕಡಿಮೆ ಇಲ್ಲ. ಸುಮಾರು